ನಮಸ್ತೆ ಕರ್ನಾಡು ಮೋಟಾ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 200cc ಸೆಗ್ಮೆಂಟ್ ಅಲ್ಲಿ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಇದೆ ಅಪಾಚಿ RTR 200 4V ಹಾಗೂ ಪಲ್ಸರ್ NS 200. ಇವೆರಡು ಕೂಡ 2024ನ ಲೇಟೆಸ್ಟ್ ಮಾಡೆಲ್ಗಳು. ಇದರಲ್ಲಿ ಏನೇನು ಡಿಫ್ರೆನ್ಸಸ್ ಆಗಿದೆ ಹಾಗೂ ಯಾವುದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್ ಹಾಗೂ ಎರಡಲ್ಲೂ ಎಕ್ಸಲೆಂಟ್ ಯಾವ್ದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಜನರು ಮೇನ್ ಆಗಿ ಇಷ್ಟಪಡದೆ ಗಾಡಿಗಳ ಲುಕ್ ವೈಸ್ ನೋಡೋದಾದ್ರೆ ಎರಡು ಕೂಡ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ತೀನಿ. ಬಟ್ ಪಲ್ಸರ್ ಸ್ವಲ್ಪ ಐ ಕ್ಯಾಚಿ ಆಗಿ ಕಾಣಿಸುತ್ತೆ ಕಂಪ್ಯಾರಿಟಿವ್ಲಿ. ಬಟ್ ಇದು ಬ್ಲ್ಯಾಕ್ ಅಲ್ಲಿ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದೆ TVS ಅಪಾಚಿ. ಸೊ ಎರಡು ಕೂಡ ಲುಕ್ ವೈಸ್ ಆಲ್ಮೋಸ್ಟ್ ಈಕ್ವಲ್ ಅಂತಾನೆ ಹೇಳ್ಬೋದು. ಯಾವುದು ಹೆಚ್ಚಿಗೆ ಯಾವ್ದು ಕಡಿಮೆ ಅಂತಂದು ಕಂಪ್ಯಾರಿಸನ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೆಹಿಕಲ್. ಇವನ್ನ ನಿಮಗೆ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲುಕ್ ವೈಸ್ ಎರಡು ಕೂಡ ಸೂಪರ್ ಆಗೇ ಇದಾವೆ. 200 NS ಅಲ್ಲಿ ನಮಗೆ 2024 ಎಡಿಷನ್ ಅಲ್ಲಿ ಮೇಜರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದ್ರ ಹೆಡ್ಲೈಟ್ಸ್. ಇಲ್ಲಿ ನಮಗೆ DRLs ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಸಖತ್ತಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಆನ್ ಮಾಡಿದಾಗ ಸೂಪರ್ ಆಗಿ ಕಾಣಿಸುತ್ತೆ. ಅದು ಒಂಥರ ಥಂಡರ್ ಸ್ಟ್ರೈಕಿಂಗ್ ಆ ತರ ಒಂದು ಎಲಿಮೆಂಟ್ ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೂಪರ್ ಆಗಿದೆ. ಕಂಪ್ಲೀಟ್ ಹೆಡ್ಲೈಟ್ ಡಿಸೈನ್ ಎಲ್ಲ ಚೇಂಜಸ್ ಮಾಡಿದ್ದಾರೆ. ಇನ್ನು ಅಪಾಚಿ 200 ನ ಮೇಜರ್ ಅಪ್ಗ್ರೇಡ್ ಏನಪ್ಪಾ ಅಂದ್ರೆ ಹೆಡ್ಲೈಟ್ ಅಲ್ಲಿ ಮುಂಚೆ ಇಲ್ಲಿ ಬರ್ತಾ ಇತ್ತು DRLs, ಇವಾಗ ಇದ್ರಲ್ಲೇ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಟೈಪ್ ಅಲ್ಲಿ ಇಂಟಿಗ್ರೇಟೆಡ್ DRLs ನ ಕೊಟ್ಟಿದ್ದಾರೆ. ಇದರಲ್ಲಿ ಹೆಡ್ಲೈಟ್ ಎಲ್ಲ ಇಂಟಿಗ್ರೇಟೆಡ್ ಇರುತ್ತೆ DRLs. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದು ಆನ್ ಆದಾಗ ನೀವು ನೋಡ್ಬೋದು ಯಾವ ತರ ಕಾಣಿಸುತ್ತೆ ಅನ್ನೋದನ್ನ. ಸೊ ಅಲ್ಟಿಮೇಟ್ ಆಗಿದೆ. ಪಲ್ಸರ್ 200 ಇಂಜಿನ್ ಸ್ಪೆಕ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 199.5cc ಇಂಜಿನ್ ಇರುತ್ತೆ ಹಾಗೂ 24.5 PS ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ ರೇಂಜ್ RPM ನಲ್ಲಿ, ಹಾಗೂ 20.5 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹೈ ರೇಂಜ್ RPM ನಲ್ಲಿ. ಹಾಗೂ ಇದ್ರಲ್ಲಿ ನೋಡೋದಾದ್ರೆ ಕಂಪ್ಯಾರಿಟಿವ್ಲಿ NS ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಪವರ್ ಎಲ್ಲ. 20.5 PS ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ 17.2 Nm ಟಾರ್ಕ್ ನ ಮ್ಯಾಕ್ಸಿಮಮ್ ರೇಂಜ್ RPM ನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಕಂಪ್ಯಾರಿಟಿವ್ಲಿ ಅಪಾಚಿ 200 ಏನಿದೆ NS ಗಿಂತ ಸ್ವಲ್ಪ ಪವರ್ ಕಡಿಮೆ ಇದೆ. ಸೊ ಪರ್ಫಾರ್ಮೆನ್ಸ್ ನೋಡೋಣ, ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ತರ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ ಆಮೇಲೆ. ಇನ್ನು ಫ್ರಂಟ್ ಅಲ್ಲಿ ನಮ್ಗೆ ಇದರಲ್ಲಿ 100/80 ಸೆಕ್ಷನ್ ಟೈರ್ ಕೊಡ್ತಾರೆ ಹಾಗೂ ಅಪಾಚಿನಲ್ಲಿ 90/90 ಸೆಕ್ಷನ್ ಟೈರ್ ಕೊಡ್ತಾರೆ. ಎರಡರಲ್ಲೂ ಕೂಡ 17 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿರ್ತಾರೆ. ಬಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಡಿಸೈನ್ ವೈಸು ಸೊ ಇದು ಸ್ವಲ್ಪ ಅಟ್ರಾಕ್ಟಿವ್ ಅನ್ಸುತ್ತೆ ಅಪಾಚಿದು. ನೀವು ನೋಡ್ಬೋದು ವೀಲ್ ಡಿಸೈನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಇದನ್ನು ಕೂಡ ಚೆನ್ನಾಗಿದೆ, ಬಟ್ ಮೋಸ್ಟ್ ಅಟ್ರಾಕ್ಟಿವ್ ಅದು ಅಂತಾನೆ ಹೇಳ್ಬೋದು ಡಿಸೈನ್ ಅಲ್ಲಿ. ಹಾಗೂ ಅದರಲ್ಲಿ ಪೆಟಲ್ ಡಿಸ್ಕ್ ನ ಕೊಟ್ಟಿದ್ದಾರೆ. ABS ಇರುತ್ತೆ ಎರಡರಲ್ಲೂ ಕೂಡ, ಹಾಗೂ ಅದರಲ್ಲಿ ಪೆಟಲ್ ಡಿಸ್ಕ್ ಇರುತ್ತೆ. ಇದರಲ್ಲಿ ನಾರ್ಮಲ್ ರೌಂಡ್ ಡಿಸ್ಕ್ ಇರುತ್ತೆ. ಸೊ ಬ್ರೇಕಿಂಗ್ ವೈಸ್ ಎರಡು ಕೂಡ ಅಲ್ಟಿಮೇಟ್ ಆಗಿದಾವೆ. ಇದರಲ್ಲಿ ಗ್ರೆಮಿಕಾ ಅವರ ಬ್ರೇಕಿಂಗ್ ಇದೆ, ಅದರಲ್ಲಿ ಬೈಬ್ರೆ ಅವರ ಬ್ರೇಕಿಂಗ್ ಇದೆ. ಸೊ ಬ್ರೇಕಿಂಗ್ ಬಗ್ಗೆ ಏನಂತ ಕಂಪ್ಲೇಂಟ್ಸ್ ಏನಿಲ್ಲ, ಯಾಕಂದ್ರೆ ಎರಡು ಕೂಡ ಅಲ್ಟಿಮೇಟ್ ಆಗಿದಾವೆ ABS ಇರೋದ್ರಿಂದ. ಇವೆರಡರಲ್ಲೂ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಸಸ್ಪೆನ್ಷನ್ಸ್. ಇದರಲ್ಲಿ ಶೋವಾ ಅವರ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರುತ್ತೆ, ಬಟ್ ಇದರಲ್ಲಿ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗೂ ಇದು ಮಾತ್ರ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಪಲ್ಸರ್ ಅಲ್ಲಿ. ಇದರಲ್ಲೂ ಕೂಡ ಅಪ್ಸೈಡ್ ಡೌನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕಂಪ್ಯಾರಿಟಿವ್ಲಿ ಇದು ನಂಗೆ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಮೋಸ್ಟ್. ಇವೆರಡು ಬೈಕ್ಗಳ ಪ್ರೈಸ್ ನೋಡೋದಾದ್ರೆ ಇದ್ರ ಹಣೆಬೆನ್ನೂರಲ್ಲಿ ಆನ್ ರೋಡ್ ಪ್ರೈಸ್ 1,91,000 ಆಗುತ್ತೆ, ಹಾಗೂ ಇದು ನಮಗೆ 2,06,000 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 14,000 ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ, 14,000 to 15,000. ಸೊ ಆ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಇದರಲ್ಲಿ ಪವರ್ ಎಲ್ಲ ಜಾಸ್ತಿ ಇದೆ, ಬಟ್ ಇದರಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದೆ. ಸೊ ಈ ತರ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಇದೆ. ಇವು ಎರಡು ಬೈಕ್ಗಳ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡಿರ್ಬೋದು, ಎರಡು 200cc ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಅದರಲ್ಲಿ ನಮಗೆ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಇದರಲ್ಲಿ ನಮಗೆ ಕಂಪ್ಲೀಟ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಸೊ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಏನಕ್ಕಪ್ಪ ಅಂತಂದು. ಸೊ ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರೋದ್ರಿಂದ ಸ್ವಲ್ಪ ಪ್ರೈಸ್ ಆಬ್ವಿಯಸ್ಲಿ ವೇರಿಯೇಷನ್ ಆಗೇ ಆಗುತ್ತೆ. ಹಾಗೂ ಮೇಜರ್ ಇನ್ನೂ ಒಂದೇನಪ್ಪ ಅಂದರೆ ಇದರಲ್ಲಿ ನೀವೆಲ್ಲ ನೋಡ್ಬೋದು ಕಾಸ್ಟ್ ಕಟಿಂಗ್ಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಈ ಥರ ಸ್ವಲ್ಪ ಕಾಸ್ಟ್ ಕಟಿಂಗ್ಸ್ನ TVS ಅವ್ರು ಮಾಡಿದ್ದಾರೆ, ಹಾಗಾಗಿ ಅದ್ರ ಪ್ರೈಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ನೀವು ನೋಡ್ಬೋದು ಕ್ಲಿಪ್ ಆನ್ ಹ್ಯಾಂಡ್ಲ್ ಬಾರ್ಸ್ ಸಿಗುತ್ತೆ. ಇದರಲ್ಲಿ 160ನಲ್ಲಿ ಕ್ಲಿಪ್ ಆನ್ ಇರೋದಿಲ್ಲ, ಡೈರೆಕ್ಟ್ ಸಿಂಗಲ್ ಹ್ಯಾಂಡ್ಲ್ ಬಾರ್ ಬರುತ್ತೆ. ಬಟ್ 200 ಅಲ್ಲಿ ನಮಗೆ ಕ್ಲಿಪ್ ಆನ್ ಹ್ಯಾಂಡ್ಲ್ ಬಾರ್ಸ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಅಲ್ಲಿ ನಮಗೆ ಅಡ್ಜಸ್ಟೇಬಲ್ ಬ್ರೇಕಿಂಗ್ ಲಿವರ್ಸ್ ಕೊಟ್ಟಿದ್ದಾರೆ, ಹಾಗೂ ಕ್ಲಚ್ ಕೂಡ ಅಡ್ಜಸ್ಟೇಬಲ್ ಇರುತ್ತೆ. ಇನ್ನ ಒಂದು ಮೇಜರ್ ಏನಪ್ಪಾ ಅಂದ್ರೆ ಓನ್ಲಿ ಇನ್ ದ ಸೆಗ್ಮೆಂಟ್ ನಮಗೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಏನಕ್ಕಪ್ಪ ಅಂದರೆ ಇಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಇದು ಓನ್ಲಿ ಇನ್ ದ ಸೆಗ್ಮೆಂಟ್. ಇದು 200cc ನಲ್ಲಿ ಯಾವುದು ಕೂಡ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ ನಾವು ಪ್ರೊವೈಡ್ ಮಾಡಿಲ್ಲ. ಸೊ TVS ಅವ್ರು ಪ್ರೊವೈಡ್ ಮಾಡಿದ್ದಾರೆ, ವೆಲ್ ಡನ್ ಅಂತಾನೆ ಹೇಳ್ತೀನಿ. ಇನ್ನು ಈ ಬಟನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ
ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೋದಿತ್ತು ಅಂತ ನನಗೆ ಅನಿಸುತ್ತೆ. ಹಾರ್ನ್ ನೀವು ನೋಡಿದ್ರೆ ಲೌಡಾಗೆ ಇದೆ, ಡಬಲ್ ಹಾರ್ನ್ ಕೊಟ್ಟಿದ್ದಾರೆ. ಇನ್ನು ಈ ಸೈಡಲ್ಲಿ ನಮಗೆ ಮೋಡ್ ಸಿಗುತ್ತೆ, ಹಾಗೂ ಇಲ್ಲಿ ಕಿಲ್ ಸ್ವಿಚ್ ಸಿಗುತ್ತೆ. ಇನ್ನು ಇದು ಹೆಡ್ಲೈಟ್ ಆನ್ ಆ್ಯಂಡ್ ಆಫ್, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಇದು 160ನಲ್ಲಿ ಇರಲಿಲ್ಲ, ಸೊ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಇದು ಇಗ್ನಿಷನ್ ಬಟನ್ನು. ಸೊ ಮೋಡ್ಸ್ ಅಂತ ಬಂದರೆ ಇದರಲ್ಲಿ ನಮಗೆ 3 ಮೋಡ್ಗಳು ಸಿಗುತ್ತೆ. ಫಸ್ಟ್ ಒನ್ನು ರೇನ್ ಮೋಡು, ಅರ್ಬನ್ ಮೋಡು ಹಾಗೂ ಸ್ಪೋರ್ಟ್ ಮೋಡು. ನಮಗೆ ಸ್ಪೋರ್ಟ್ ಮೋಡಲ್ಲಿ ಮಾತ್ರ ಕಂಪ್ಲೀಟ್ ಪವರ್ನ ಯೂಸ್ ಮಾಡೋಕ್ಕಾಗೋದು. ಅರ್ಬನ್ನು ಮತ್ತು ರೇನ್ ಮೋಡಲ್ಲಿ ನಮಗೆ ಸ್ವಲ್ಪ ಪವರ್ ಕಡಿಮೆ ಆಗುತ್ತೆ ಕಂಪ್ಯಾರಿಟಿವ್ಲಿ. ಏನಕ್ಕಪ್ಪ ಅಂದರೆ ಫ್ಯೂಯಲ್ ಎಫಿಷಿಯನ್ಸಿನ ಜಾಸ್ತಿ ಮಾಡಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ಸ್ಪೋರ್ಟ್ಸ್ ಮೋಡಿಗೆ ಅಂತಲೂ ಒಂದು 2 to 3 ಕಿಲೋಮೀಟರ್ಸ್ ಮೈಲೇಜ್ ಜಾಸ್ತಿ ಕೊಡ್ಬೋದು. ಸೊ ಆ ಥರ ಒಂದು ಪರ್ಫಾರ್ಮ್ ಮಾಡುತ್ತೆ ಇದು ಇಂಜಿನು. ಟಿ ವಿ ಎಸ್ ಅವರು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ ಒಂದು ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುತ್ತೆ, ಲಾಸ್ಟ್ ಪಾರ್ಕಿಂಗ್ ಇನ್ಫಾರ್ಮೇಷನ್ ಸಿಗುತ್ತೆ. ಏನಪ್ಪ ಅಂದರೆ ಟಿ ವಿ ಎಸ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಆ್ಯಪಿಂದ ನಾವು ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಬೋದು. ನಮಗೆ ಇಲ್ಲಿ ಮೀಟರ್ ಬೋರ್ಡಲ್ಲಿ ನೋಡೋದಾದರೆ ಗೇರ್ ಇಂಡಿಕೇಶನ್ ಸಿಗುತ್ತೆ, ಲೈವ್ ಟೈಮಿಂಗ್ ಸಿಗುತ್ತೆ. ಮೋಡೆಲ್ಲ ಚೇಂಜಸ್ ಆದಂಗೆ ಇಲ್ಲಿ ಸ್ಪೋರ್ಟು ಅರ್ಬನ್ ಎಲ್ಲ ಚೇಂಜಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೊಬೋದು, ರೇನು, ಅರ್ಬನ್ನು, ಸ್ಪೋರ್ಟು ಈ ಥರ ಚೇಂಜಸ್ ಆಗುತ್ತೆ. ಹಾಗೂ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸೈಡ್ ಸ್ಟ್ಯಾಂಡ್ ಹಾಕಿದ್ದೀವಿ ಅಂತಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೂ ಇಲ್ಲಿ ಓಡೋಮೀಟರ್ ಇರುತ್ತೆ, ಇನ್ನು ಇಲ್ಲಿ RPM ಇಂಡಿಕೇಶನ್ ಇರುತ್ತೆ, ಇಲ್ಲಿ ಫ್ಯೂಯಲ್ ಇಂಡಿಕೇಟರು. ಸೊ ಎಲ್ಲದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಫೀಚರ್ ಲೋಡೆಡ್ನ ಕೊಡೋದಕ್ಕೆ ಟಿ ವಿ ಎಸ್ ಅವರು ಪ್ರಯತ್ನ ಮಾಡಿದ್ದಾರೆ. ಸೊ ದಟ್ಸ್ ಇಟ್. ಆ್ಯಂಡ್ ಓವರ್ ಆಲ್ 160ಇಂದ ಹಿಡಿದು 200ವರೆಗೂ ಎಲ್ಲದರಲ್ಲೂ ಕೀ ಡಿಸೈನ್ ಮಾತ್ರ ಒಂದೇ ಇದೆ. ಸೊ ಇದು ಸ್ವಲ್ಪ ಚೇಂಜಸ್ ಮಾಡ್ಬೋದಿತ್ತು, ಯೂನಿಕ್ಕಾಗಿ 200ಗೋಸ್ಕರ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಟ್ರೈ ಮಾಡ್ಬೋದಿತ್ತು. ಸೊ ದಟ್ಸ್ ಮೈ ಒಪಿನಿಯನ್. ಗಾಡಿ ಆನದಾಗ ನೀವು ನೋಡ್ಬೋದು ಗಿಯರ್ ಅಪ್ ಹಾಯ್ ಅಪಾಚಿಯನ್ ಅಂತ ಬರುತ್ತೆ. ಪಲ್ಸರಲ್ಲೂ ಕೂಡ ನಮಗೆ ನೀವು ನೋಡೋದಾದರೆ ಕ್ಲಿಪ್ ಆನ್ ಹ್ಯಾಂಡ್ಲ್ ಬಾರ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಅಪಾಚಿ ಹ್ಯಾಂಡ್ಲ್ ಬಾರ್ ಸ್ವಲ್ಪ ಸ್ಪೋರ್ಟಿಯಾಗಿ ಕಾಣಿಸುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು 2,06,000 ಆದರೂ ಕೂಡ ಇದರಲ್ಲಿ ನಮಗೆ ಅಡ್ಜಸ್ಟೇಬಲ್ ಕ್ಲಚ್ ಸಿಗಲ್ಲ, ಅಡ್ಜಸ್ಟೇಬಲ್ ಬ್ರೇಕ್ ಸಿಗಲ್ಲ, ಹಾಗೂ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಸಿಗಲ್ಲ. ಸೊ ಇದರಲ್ಲಿ ಇದನ್ನೊಂದು ಸ್ವಲ್ಪ ಕಾಸ್ಟ್ ಕಟಿಂಗ್ಸ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ನಮಗೆ ನೋಡ್ಬೋದು ಚಾರ್ಜಿಂಗಿಗೋಸ್ಕರ ಚಾರ್ಜಿಂಗ್ ಪೋರ್ಟ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಬೇಕಾದರೆ ಇಲ್ಲಿ ಚಾರ್ಜಿಂಗ್ನ ಮಾಡ್ಕೊಬೋದು. ಸೊ ಇದರಲ್ಲೂ ಕೂಡ ಮೀಟರ್ ಬೋರ್ಡಲ್ಲಿ ನಮಗೆ ABS ಇನ್ಫಾರ್ಮೇಷನ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಲೈವ್ ಟೈಮಿಂಗ್, RPM ಇಂಡಿಕೇಟರ್ಸ್ ಇರುತ್ತೆ, ಫ್ಯೂಯಲ್ ಇಂಡಿಕೇಟರ್, ಹಾಗೂ ಗೇರ್ ಎಷ್ಟನೇ ಗೇರಲ್ಲಿದೆ ಇದನ್ನು ಕೂಡ ತೋರಿಸುತ್ತೆ. ಹಾಗೂ ಎಷ್ಟು ಕಿಲೋಮೀಟರ್ ಓಡಿಸಿದೀವಿ ಓಡೋಮೀಟರ್ ಅದೆಲ್ಲನೂ ಕೂಡ ಇರುತ್ತೆ. ಟ್ರಿಪ್ A, ಟ್ರಿಪ್ B ಇವೆಲ್ಲನೂ ಕೊಟ್ಟಿರ್ತಾರೆ. ಹಾಗೂ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೂ ಕೂಡ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ, ಲಾಸ್ಟ್ ಪಾರ್ಕಿಂಗ್ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲದರಲ್ಲೂ ಕೂಡ ನೀವು ಇದನ್ನೆಲ್ಲ ಇನ್ಫಾರ್ಮೇಷನ್ ಬೇಕಂದರೆ ಬಜಾಜ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕು. ಹಾಗೂ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡಾಗ ಮಾತ್ರ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ನೀವು ತಗೊಳ್ಳೋಕ್ಕೆ ಸಾಧ್ಯ. ಹ್ಯಾಂಡ್ಲ್ ಬಾರಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಇದೆ ಅನ್ನೋದು ನೋಡ್ಕೊಂಬರೋಣ. ಇಲ್ಲಿ ನಮಗೆ ಐ ಬೀಮ್, ಲೋ ಬೀಮ್, ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅಪಾಚಿನಲ್ಲಿ ಒಂದ್ಸತಿ ಹಿಂಗೆ ಪ್ರೆಸ್ ಮಾಡಿದರೆ ಐ ಬೀಮ್ ಆಗುತ್ತೆ, ಇದರಲ್ಲೂ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇದರಲ್ಲಿ ಸ್ವಲ್ಪ ಈ ಥರ ಪುಷ್ ಮಾಡೋದಕ್ಕೂ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬಟನ್ಸ್ ಇರುತ್ತೆ, ಇಂಡಿಕೇಟರ್ಸು. ಸೊ ಇದರಲ್ಲೆಲ್ಲ ನೀವು ನೋಡ್ಬೋದು ಕ್ವಾಲಿಟಿ ವೈಸ್ ಇಂಪ್ರೂವೈಸೇಷನ್ಸ್ ಇದೆ ಬಟನ್ಸ್ ಕ್ವಾಲಿಟಿ. ಸೊ ಟಚ್ ಆ್ಯಂಡ್ ಫೀಲ್ ನಮಗೆ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದು. ಹಾಗೂ ಹಾರ್ನ ಚೆಕ್ ಮಾಡೋಣ. ಇದರಲ್ಲಿ ಸಿಂಗಲ್ ಹಾರ್ನ್ ಕೊಟ್ಟಿದ್ದಾರೆ, ಸ್ವಲ್ಪ ಡಬಲ್ ಹಾರ್ನ್ ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಒಪಿನಿಯನ್ ಅಷ್ಟೇ. ಯಾಕಂದರೆ ಸ್ವಲ್ಪ ಅಷ್ಟೊಂದು ಲೌಡಾಗಿ ಅನಿಸಲ್ಲ. ಈ ಸೈಡಲ್ಲಿ ನಮಗೆ ನೋಡಿದ್ರೆ ಇಲ್ಲಿ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಬಟನ್ಸ್ ಇಲ್ಲಿರುತ್ತೆ, ಹಾಗೂ ಇಗ್ನಿಷನ್ ಬಟನ್. ಎರಡರಲ್ಲೂ ಕೂಡ ನಮಗೆ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ನೇ ಬರುತ್ತೆ. ಸೊ ಸೂಪರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇಂಜಿನ್ಸ್ ಎರಡೂ ಕೂಡ. ಇದು RTR ಅಂದರೆ ಏನಪ್ಪ ಅಂದರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ, NS ಅಂದರೆ ನೆಕೆಡ್ ಸ್ಪೋರ್ಟ್ ಅಂತ. ಸೊ ಇದು ಸ್ಪೋರ್ಟ್ ವೇರಿಯಂಟೇ, ಇದು ಸ್ಪೋರ್ಟ್ ವೇರಿಯಂಟೇ. ಸೊ ನೋಡೋಣ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ. ನಾವು ರೇರ್ ವ್ಯೂನ ನೋಡೋದಾದ್ರೆ ಟೇಲ್ ಲ್ಯಾಂಪ್ ನೀವು ನೋಡೋದಾದ್ರೆ ಸ್ಪ್ಲಿಟ್ ಟೇಲ್ ಲ್ಯಾಂಪ್ ಬರುತ್ತೆ ಇದರಲ್ಲಿ. ಹಾಗೂ ನಮಗೆ ಇಲ್ಲಿ ಗ್ರ್ಯಾಬ್ ಕೂಡ ಕೊಟ್ಟಿದ್ದಾರೆ. NS 200 ಅನ್ನೋವಂಥ ಒಂದು ಲೋಗೋನ ಇಲ್ಲಿ ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ಇದೇನು 3D ಎಂಬ್ಲಮ್ ಇರೋದಿಲ್ಲ, ಇಲ್ಲಿ 3D ಎಂಬ್ಲಮ್ ಇರುತ್ತೆ ನಮಗೆ ಟ್ಯಾಂಕ್ ಮೇಲೆ. ಎರಡರಲ್ಲೂ ನಮಗೆ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಬಟ್ ಬ್ಯಾಕ್ ಸೈಡಿಂದ ಲುಕ್ ನೋಡೋದಾದ್ರೆ ಎರಡೂ ಕಂಪ್ಯಾರಿಸನ್ ಮಾಡಿ ನೋಡೋದಾದ್ರೆ ಎರಡೂ ಈಕ್ವಲ್ ಆಗೇ ಲುಕ್ ಇದೆ. ಬಟ್ NS 200 ಸ್ವಲ್ಪ ಜಾಸ್ತಿನೇ ಅಟ್ರಾಕ್ಟಿವ್ ಆಗಿದೆ, ಸ್ಪೋರ್ಟಿ ಲುಕ್ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಅಟ್ರಾಕ್ಟ್ ಮಾಡೋದು ಏನಪ್ಪ ಅಂದರೆ ಈ ಟೇಲ್ 3D ಏನು ಕೊಟ್ಟಿದ್ದಾರಲ್ಲ, ಸೊ ಇದು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೂ ಅಗ್ಗರ್ಸ್ ನಮಗೆ ಬೋತ್ ವೆಹಿಕಲ್ಸಲ್ಲೂ ಕೂಡ ಸಿಗುತ್ತೆ. ಇದು ಸ್ವಲ್ಪ ಡಿಸೈನ್ ಮುಂಚಿಂದನೂ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಇದ್ದಾರೆ. ಸೊ ಏನು ಚೇಂಜಸ್ ಇಲ್ಲ, 160 ಎಲ್ಲದರಲ್ಲೂ ಸೇಮ್ ಇರುತ್ತೆ. ಹಾಗೂ ಇಂಡಿಕೇಟರ್ಸ್ ನಾವೆಲ್ಲ ನೋಡೋದಾದ್ರೆ ಹ್ಯಾಲೋಜನ್ ಇರುತ್ತೆ ಇದರಲ್ಲಿ, ಅದರಲ್ಲಿ LED ಕೊಟ್ಟಿದ್ದಾರೆ.
ಸೊ ಹಾಗಾಗಿ ಅದು ಸ್ವಲ್ಪ ಅಟ್ರಾಕ್ಟಿವ್ ಅನ್ಸುತ್ತೆ. ಅದೊಂದು ಸ್ವಲ್ಪ ಮೇಜರ್ ಅಪ್ಗ್ರೇಡ್ ಮಾಡಿದ್ದಾರೆ. NS200 ಅಲ್ಲಿ ಸೈಲೆನ್ಸರ್ ಬಂದು ಅಂಡರ್ ವ್ಯಾಲಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ಕೆಳಗಡೆ ಪ್ಲೇಸ್ ಮಾಡಿರ್ತಾರೆ NS200 ಅಲ್ಲಿ. ಹಾಗೂ ಅಪಾಚಿನಲ್ಲಿ ನೀವು ನೋಡ್ಬೋದು ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. 160 ಅಲ್ಲಿ ಯಾವ ತರ ಲುಕ್ ಇದೆ ಇದರಲ್ಲೂ ಕೂಡ ಅದೇ ತರ ಇದೆ. ಬಟ್ ಇದೆಲ್ಲ ಬ್ಲಾಕ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಸಖತ್ ಅಟ್ರಾಕ್ಟಿವ್ ಆಗಿದೆ. ಏನೋ ಒಂಥರ ಗನ್ ತರ ಫೀಲ್ ಆಗುತ್ತೆ ಇದು. ಸೊ ಅದು ಅಂಡರ್ ವ್ಯಾಲಿ ಡಿಸೈನ್ ಇದೆ, ಅದ್ರಲ್ಲಿ ನಮ್ಮ ಸೈಲೆನ್ಸರ್ ಇದೆ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ತರ ಡಿಫ್ರೆನ್ಸಸ್ ಇದೆ. ಎರಡರದ್ದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ ಒಂದ್ಸಲ. ಮುಂಚೆ ಎಲ್ಲ ಸ್ವಲ್ಪ ಬೇಸ್ ಬರ್ತಿತ್ತು ಇದರಲ್ಲಿ, ಪಟ್ 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 ಅಂತ ಸೌಂಡ್ ಕೇಳಿಸೋದು. ಬಟ್ ಇವಾಗೆಲ್ಲ BS6 ಇಂದ ಏನ್ ಮಾಡಿದ್ದಾರೆ, ಇಂಜಿನ್ ಎಲ್ಲ ಸ್ಮೂತ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸೊ ನಮ್ಗೆ ಆ ಥರ ಥಂಪಿಂಗ್ ಸೌಂಡ್ ಎಲ್ಲ ಕೇಳೋದಿಲ್ಲ. ಬರೀ ಇವಾಗ NS200 ಸೌಂಡ್ ಹೇಗಿದೆ ಅನ್ನೋದಕ್ಕೆ ಕೇಳ್ಕೊಂಬರೋಣ ಎಕ್ಸಾಸ್ಟ್ ಸೌಂಡು. ಚೆನ್ನಾಗಿ ಮಾಡಿದ್ದಾರೆ. 2023 ಕಂಪೇರ್ ಮಾಡಿಕೊಂಡೆ ಇದರಲ್ಲಿ ಇನ್ನೂ ಕೂಡ ಸೌಂಡ್ ಕಡಿಮೆ ಆಗಿದೆ. ಸೊ ಬರ್ತಾ ಬರ್ತಾ ಇಂಜಿನ್ ಎಲ್ಲ ರಿಫೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ನಾಯ್ಸು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ವೆಲ್ ಡನ್ ಬೋತ್ ದ ಬೈಕ್ಸ್. ಇನ್ನು ರೇರಲ್ಲಿ ನಾವು ಟೈರ್ ಸೈಜ್ ನೋಡಿದ್ರೆ ಇದರಲ್ಲಿ 130/70 ಟೈರ್ ಬರುತ್ತೆ. ಅದರಲ್ಲೂ ಕೂಡ 130/70 ಟೈರ್ ಸಿಗುತ್ತೆ. ಸೊ ಎರಡು ಕೂಡ ಟೈರ್ ಸೈಜ್ ಸೇಮ್ ಇದೆ. ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಅದು 10 ಪಾಯಿಂಟ್ ಕಡಿಮೆ ಆಗುತ್ತೆ. ಅದು 90/90 ಬಂದರೆ ಇದು 100/80 ಬರುತ್ತೆ. ಸೊ ಇಷ್ಟು ಡಿಫ್ರೆನ್ಸ್ ಇದೆ. ಬೈಕ್ ಲುಕ್ಸ್ದೆಲ್ಲ ಕಂಪ್ಯಾರಿಸನ್ ಆಯ್ತಲ್ಲ, ಇವಾಗ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಒಂದು ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಎರಡರಲ್ಲೂ ಯಾವುದು ಬೆಟರ್ ಅನ್ನೋದನ್ನ ಫೈನಲ್ ಅವಾಗ ನಿಮ್ಗೆ ತಿಳಿಸ್ಕೊಡ್ತೀವಿ.